ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನನ್ನ ಜೊತೆ ಅಥರ್ವ ಇದ್ದಾನೆ. ಅಥರ್ವಂಗೂ ಬೋರ್ ಆಗ್ತಾಯಿದೆ, ನನಗೂ ಬೋರ್ ಆಗ್ತಾಯಿದೆ. ಅದಕ್ಕೆ ಇಬ್ಬರು ಜೊತೆಗಿದ್ದೀವಿ. ಏನಂತೆ ಅಥರ್ವ? ಹೌದಾ, ಏನಂತ ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನನ್ನ ವೀಡಿಯೋದಲ್ಲಿ ನೀನು ಜಾಸ್ತಿ ಮಾತಾಡಿಲ್ಲ ಅಲ್ವಾ? ಮಮ್ಮಿ ವೀಡಿಯೋದಲ್ಲೇ ಜಾಸ್ತಿ ಕಾಣಿಸ್ಕೊತೀಯ. ನನ್ನ ವೀಡಿಯೋದಲ್ಲಿ ಏನು ಮಾತಾಡ್ತೀಯ? ಮಾತಾಡು. ನಾವು ಇಲ್ಲಿ ಬಂದಿದ್ದೀನಿ ಅಜ್ಜಿ ಮನೆಗೆ ಬಂದಿದ್ದಾನೆ ಅಥರ್ವ. ಶನಿವಾರಕ್ಕೆ ಅಕ್ಕಂತ ಕೊಬ್ಲು ಊರಿಗೆ ಹೋಗ್ಬೇಕಾ? ಪಾಪ ಅಥರ್ವಂಗೆ ಸ್ಕೂಲ್ ರಜಾ ಕೊಟ್ಬಿಟ್ಟಿದ್ದಾರಲ್ಲ, ಸಮ್ಮರ್ ಹಾಲಿಡೇಸು. ನನಗೆ ಬೋರ್ ಆಗ್ತಾಯಿದೆ. ಪಾಪ ಟಿ ವಿ ನೋಡ್ತಾನೆ, ಮತ್ತು ಬುಕ್ಸಲ್ಲಿ ಬರೀತಾನೆ, ಮತ್ತು ಪಿಯಾನೋ, ಹೊಸ ಪಿಯಾನೋ ತೊಗೊಂಡಿದ್ದಾನೆ. ತೋರಿಸೋ ಅಥರ್ವ ಹೊಸ ಪಿಯಾನೋ. ಇದು ಸೌಂಡ್ ಬರುತ್ತೆ. ಸೌಂಡ್ ಬರುತ್ತಾ? ತೋರಿಸು. ಮತ್ತೆ ಇದನ್ನು ಎಕ್ಸ್ಚೇಂಜ್ ಮಾಡಿದ್ರೆ. ವಾವ್, ಸೂಪರ್. ಎಲ್ಲಿ ತಗೊಂಡೆ? ರಾಯಲ್ ಮಾರ್ಟಲ್ಲಿ ತಗೊಂಡಾ? ಓಕೆ, ಸೂಪರಾಗಿದೆ. ಹಾಗೆ ಅಥರ್ವ, ನಾನು ನಿನ್ಗೇನಾಗಬೇಕು? ನಾನು ಯಾರು? ನೀವು ಕಂಪ್ಯೂಟರ್. ನಾನು ಕಂಪ್ಯೂಟರ್ ಅಲ್ಲ, ನಾನು ಯಾರು? ನನ್ನ ಹೆಸರೇನು? ರಕ್ಷಿತತೆ ಪೊಲೀಸ್. ರಕ್ಷಿತತೆ ಪೊಲೀಸಾ? ರಕ್ಷಿತಾ ಅತ್ತೆನಾ ನಾನು? ಇಲ್ಲ, ರಕ್ಷಿತತೆ ಕಂಪ್ಯೂಟರ್. ರಕ್ಷಿತತೆ ಕಂಪ್ಯೂಟರ ನಾನು? ಯಾಕೆ ಕಂಪ್ಯೂಟರು? ನೀವು ಫೋನ್ ನೋಡ್ತೀನಲ್ಲ, ಫೋನ್ ಕಾಲ್ ಮಾಡ್ತೀನಿ. ಫೋನ್ ಕಾಲ್ ಮಾಡ್ತೀನಲ್ಲ, ಅದಕ್ಕೆ ಕಂಪ್ಯೂಟರ ನಾನು? ಹೌದಾ? ಮತ್ತೆ ನಾನು ಪೊಲೀಸ್ ಸ್ಟೇಷನ್, ಅದಕ್ಕೆ ನಾವು. ನೀನು ಪೊಲೀಸಾ? ಅದಕ್ಕೆ ನಾವು ಕಾಲ್ ಮಾಡ್ತೀನಿ. ಹೌದಾ? ನೀನು ದೊಡ್ಡವನಾದ ಮೇಲೆ ಏನಾಗಬೇಕು? ಕಂಪ್ಯೂಟರ್. ಕಂಪ್ಯೂಟರ್. ನೀನು ಪೊಲೀಸ್ ಆಗಬೇಕಾ, ಲಾಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ? ಏನಾಗ್ತೀಯಾ? ಪೊಲೀಸ್. ಪೊಲೀಸ್ ಆಗ್ತೀಯಾ? ಯಾಕೆ ಪೊಲೀಸ್ ಆಗ್ತೀಯಾ? ಪೊಲೀಸು ನಾವು ಪೊಲೀಸ್ನ ಕಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಪೊಲೀಸ್ ಆಗ್ತೀಯಾ? ಗುಡ್ ಬಾಯ್. ಕಲ್ಲ ಇಟ್ಕೋಬೇಕಂತೆ ಫ್ರೆಂಡ್ಸ್ ಇವನು, ಅದಕ್ಕೆ ಪೊಲೀಸ್ ಆಗ್ತಾನಂತೆ. ಯಾರ್ಯಾರು ಕಳ್ಳರಿದ್ದಾರೋ ನೆಕ್ಸ್ಟ್ ಜನ್ರೇಷನಲ್ಲಿ, ನೆಕ್ಸ್ಟ್ 20 ಇಯರ್ಸ್ ಆದಮೇಲೆ, 20 ಇಯರ್ಸ್ ಆಗಿಲ್ಲ, ಒಂದು 17 ಇಯರ್ಸ್ ಆದಮೇಲೆ ನೀನು ಕಳ್ಳನ ಹಿಡಿಬೋದು. ಆಯ್ತಾ ಅಥರ್ವ? ಹಾಗೆ ಫ್ರೆಂಡ್ಸ್, ಈವ್ನಿಂಗ್ ಆಗಿದೆ. ಇವರು ಹೇರ್ ಕಟ್ ನಾನು ಇವಾಗ ತೋರಿಸಲ್ಲ ರೀ, ನಾನು ಮಾತಾಡ್ಬಿಟ್ಟು ತೋರಿಸ್ತೀನಿ. ಹೇರ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗಿದ್ರು. ನಾನು ಸ್ವಲ್ಪ ನನ್ನ ಕೆಲಸಗಳಿತ್ತು ಮನೇಲಿ, ಇವ್ರು ಬರೋವರೆಗೂ ಮಾಡ್ಕೊತಾ ಇದ್ದೆ. ಬೋರ್ ಅಂತೂ ಆಗಲಿಲ್ಲ. ಸುಮ್ಮನೆ ಕೂತಿದ್ರೆ ಬೋರ್ ಆಗುತ್ತೆ. ಮೊಬೈಲ್ ನೋಡಿದ್ರೆ ಕೆಲವೊಂದ್ಸಲ ಎಷ್ಟು ನೋಡೋದು ಅನ್ಸುತ್ತೆ, ಟಿ ವಿ ನೋಡಿದ್ರೆ ಎಷ್ಟು ನೋಡೋದು ಮೊಬೈಲ್ ಅಲ್ವಾ? ಯಪ್ಪ, ತೆಗೆದು ಬಿಸಾಕ್ಬಿಡ್ಲ ಅನ್ಸುತ್ತೆ ಫ್ರೆಂಡ್ಸ್. ಮೊಬೈಲ್ ಹಂಗೆ ರೀಲ್ಸ್ ನೋಡ್ತಾ ಇದ್ರೆ ಬೇರೆಯವರು ನಮ್ಮದು ಹಂಗೆ ಅಂತಾರೆ, ಎಷ್ಟು ರೀಲ್ಸ್ ನೋಡೋದು ಇವ್ರು ಮಾಡೋರ್ದು ಅಂತ ಇರ್ತಾರೆ. ಇಷ್ಟೊತ್ತವರೆಗೂ ರೆಸ್ಟ್ ಮಾಡಿ ಟೀ ಸ್ವಲ್ಪ ಕುಡ್ಕೊಂಡು ಇವರು ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋದ್ರು. ನಂದು ಮನೇಲಿ ನಂದು ಸ್ವಲ್ಪ ಕೆಲಸಗಳಿತ್ತು ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ನಮ್ಮ ಆಂಟಿ ಫೋನ್ ಮಾಡಿದರು, ಮಾತಾಡ್ತಾಯಿದ್ದೆ. ಅಷ್ಟರಲ್ಲಿ ಇವರು ಜಿಂಕ್ ಚಾಕಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಕತ್ಲೆ ಆಗ್ತಾ ಬಂತು ನೋಡಿ, ಎಷ್ಟು ಇನ್ನೇನು ಕತ್ಲೆ ಆಗ್ತಾ ಬಂದಿದೆ ನೋಡಿ ಗಾಯ್ಸ್. ಬಂದ್ರು, ಕತ್ಲೆ ಕಾಣಿಸ್ತಾ ಇದೆಯಲ್ಲ, ಇದು ಲೈಟ್ ಹಾಕ್ತೀನಿ. ನೋಡಿ ಇವಾಗ ನೋಡಿ ಹೆಂಗಿದೆ, ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಸುಮಾರಾಗಿದೆಯಾ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನು ನೀವು ಹೇರ್ ಕಟ್ ಮಾಡಿಸಿ ಒಂದು 1.5 ಮಂತ್ 2 ಮಂತ್ಸೇ ಆಗಲಿಲ್ವಾ? 1.5 ಮಂತ್ ಆಯಿತು. 1.5 ಮಂತ್ ಆಗಿದೆ ಫ್ರೆಂಡ್ಸ್. ನಿಮಗೆ ಯಾರಾದರೂ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ದಿನ ನೋಡೋರು, ನಿಮಗೆ ಯಾರಾದರೂ ಇದ್ದರೆ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಒಂದು ಸಂಡೇ ಅವರು ನೀವು ಮಾಡಿಸ್ಕೊಬಂದು ಹಾಲಲ್ಲಿ ಕೂತಿದ್ರಿ ನೋಡಿ, ಆವಾಗಲೂ ವೀಡಿಯೋ ಮಾಡಿದೆ ಹೇರ್ ಕಟ್ ಮಾಡಿಸ್ಕೊಂಬಂದಿದ್ದಾರೆ ಅಂತ. ಹುಡ್ಕಿದ್ರೆ ಸಿಗುತ್ತೆ ಯಾವ ಡೇಟ್ ಅಂತ. 1.5 ಮಂತ್ ಅಂತೂ ಆಗಿದೆ. 1.5 ಮಂತ್ ಬರೀ ಮನೇಲಿ ಟ್ರಿಮ್ ಗಿಮ್ ಮಾಡ್ಕೊಂತಿದ್ದೆ.
ಕಟಿಂಗ್ ಎಲ್ಲಿ ಹೇರ್ ಕಟ್ ಮಾಡ್ಸೋದು ನೀವು ಮನೆ ಹತ್ರನೇನಾ? ಇಲ್ಲೇ ಮನೆ ಹತ್ರ. ಅದಕ್ಕೆ ಈ ಕಾಸ್ಟ್ಯೂಮಲ್ಲೇ ಹೋಗಿ ಬಂದ್ಬಿಟ್ಟಿದ್ದಾರೆ ಮನೆ ಹತ್ರನೇ. ಏನು ಸ್ನಾನ ಮಾಡ್ಬೇಕಲ್ಲ. ಮತ್ತೆ ನಾಳೆ ಏನು ಪ್ಲ್ಯಾನು? ನಾಳೆ ಗೋಯಿಂಗ್ ಟು KR ನಗರ್, ಯಾಕೆ? ಕೃಷ್ಣರಾಜನಗರಕ್ಕೆ ಹೋಗ್ಬೇಕು. ಏನು ಸ್ವಲ್ಪ ವಾಯ್ಸ್ ಲೌಡಾಗಿ ಮಾತಾಡ್ತೀರಾ? ಅಮ್ಮ ಇದಾರಲ್ಲ, ಅಮ್ಮನ ನೋಡ್ಕೊಂಡು, ಅಮ್ಮ ಆಗಲೇ ಹೋಗಿ ಒಂದು ವೀಕೆ ಆಯ್ತೇನೋ. ನಾಳೆ ಒಂದು ವೀಕು. ಹಾಗೆ ಹೋಗಿ ಊರು, ಅಮ್ಮ ಬಂಟುನೆಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋಣ. ಸ್ವಲ್ಪ ಕೆಲಸ ಇದೆಯಾ ಊರಲ್ಲಿ? ಏನೋ ಕೆಲಸ ಇದೆ ಅಂತ ಇದ್ರು ಫ್ರೆಂಡ್ಸ್. ಕೆಲಸ ಬೇರೆ ಇದೆ, ಅದನ್ನು ಮುಗಿಸ್ಕೊಂಡು ಎಲ್ಲಾನು ವಾಪಸ್ ಬರೋದು. ಈವ್ನಿಂಗ್ ಅಷ್ಟು ರಿಟರ್ನ್ ನೈಟ್. ಈವ್ನಿಂಗ್, ಬೆಳಿಗ್ಗೆ ಹೋಗಿ ಈವ್ನಿಂಗು. ಡ್ಯೂಟಿ ರಜಾ. ಡ್ಯೂಟಿ ನಾಳೆ ನಾಡಿದ್ದು ರಜಾ. ನಾಳೆ ನೀವೇ ರಜಾ ಹಾಕೊಂಡಿದ್ದೀರಾ, ನಾಳಿದ್ದು ಸಂಡೇ. ಅದಕ್ಕೆ ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಡ್ಯೂಟಿಯಿಂದ ಸಂಜೆ ಮುಗಿಸ್ಕೊಂಡ್ಬಂದ್ರು ನೋಡಿ. ಡ್ಯೂಟಿ ಮುಗಿಸ್ಕೊಂಡು ಫುಲ್ ಖುಷಿ ಆಗೋದ್ರು. ನಾನು ಇವತ್ತು ಇವತ್ತು ಅಂದರೆ ಇವತ್ತಿಂದ 2 ದಿನ ನಾನು ರಜಾ ಅಂತ ಫುಲ್ ಖುಷಿ ಆಗೋದ್ರು. ಇನ್ನು ಮಂಡೇನೇ ಹೋಗೋದು ಅಂದ್ಕೊಂಡು ಫುಲ್ ಖುಷಿ ಪಡ್ತಾಯಿದ್ರು. ಸಣ್ಣ ಮಕ್ಕಳು, ಸ್ಕೂಲ್ ಮಕ್ಕಳು ಹೆಂಗೆ ಅವು ನಾಳೆ ನಾಡಿದ್ದು ರಜಾ ಅಂತ ಎಷ್ಟು ಖುಷಿ ಪಡ್ತಾರೆ, ಇವರು ಅಷ್ಟು ಖುಷಿ ಪಡ್ತಾಯಿದ್ರು. ಇದು ಈ ಫೀಲಿಂಗ್ ಯಾರು ಹೋಗ್ತಾ ಇರ್ತಾರೆ ಡ್ಯೂಟಿಗೆ ಎಲ್ಲರಿಗೂ ಆಗುತ್ತೆ, ಐ ಥಿಂಕ್. ಹಾಗೇ ಆಗುತ್ತೆ ಡೆಫಿನೆಟ್ಲಿ. 2 ದಿನ ಯಾವುದೇ ಇದಿಲ್ಲ, ಯೋಚನೆ ಇಲ್ಲ. ಸೋಮವಾರ ಬೆಳಗ್ಗೆ ಎದ್ದು ಹೋಗ್ಬೇಕು ಡ್ಯೂಟಿಗೆ ಅಂತ. ಮತ್ತೆ ಇನ್ನೇನು ಸಮಾಚಾರ? ಹೇಳಿ ನೀವು ವಿಡಿಯೋ ಮಾಡ್ತಾ ಇರೋದು ಹಿಂದೆ ಏನೋ ರಿಫ್ಲೆಕ್ಟ್ ಆಗ್ತಿದೆ, ನನಗೆ ಕಾಣ್ತಾ ಇದೆ. ಹೌದಾ? ಯಾವುದು? ನನ್ನ ಆ ಸ್ಕ್ರೀನು ಹಿಂದ್ಗಡೆ ಗ್ಲಾಸ್ ಇದೆಯಲ್ಲ, ನಾ ಗ್ಲಾಸಲ್ಲಿ ನಾನೇ ಕಾಣ್ತಾ ಇದ್ದೀನಿ. ಹೌದಾ? ನಿಮ್ಮನ್ನು ನೀವೇ ನೋಡ್ಕೋತಾ ಇದ್ದೀರಾ? ಎಲ್ಲೆಲ್ಲೂ ನೀವೇ, ಎಲ್ಲರೂ ನೀವೇ. ಹಾಗೆ ಫ್ರೆಂಡ್ಸ್, ಇವರಿಗೆ ನಾನ್ ವೆಜ್ ತಿನ್ನಬೇಕು ಅನಿಸ್ತಾಯಿದೆ ಅಂತ. ಇವತ್ತು ಫ್ರೈಡೇ ಬೇರೆ. ಬಟ್ ಏನು ವಿಷಯ ಅಂದರೆ, ನಾವು ಮೊನ್ನೆ ಬೆಟ್ಟಕ್ಕೆ ಹೋಗಿದ್ವಲ್ಲ, ಮಾದೇಶ್ವರ ಬೆಟ್ಟಕ್ಕೆ. ಅವಾಗ ತೇರು ಎಳ್ಸಿದ್ವಲ್ಲ, ಅದೇನಾಗಿದೆ, ಅಲ್ಲಿ ಕಳಸ ನನ್ನ ಕೈಯಲ್ಲಿ ಏನು ಕಳಸ ಇತ್ತು, ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು 1 ದಿನ or 2 ದಿನ. ಇವತ್ತು ಶುಕ್ರವಾರ ಆಗಿದ್ದರಿಂದ ಅದನ್ನು ತೆಗೆದ್ಬಿಟ್ಟು ಏನು ನಾನ್ ವೆಜ್ ಏನಾದರೂ ಮಾಡ್ಕೋಬೇಕು. ಅಲ್ಲಿವರೆಗೂ ಮಾಡ್ಕೋಬಾರ್ದಂತೆ ಮಮ್ಮಿ ಹೇಳ್ತಾಯಿದ್ರು, ನನಗೂ ಗೊತ್ತಿರಲಿಲ್ಲ. ಇವತ್ತು ಶುಕ್ರವಾರ ಆಗಿದ್ದರಿಂದ ತೆಗಿಬಾರ್ದಂತೆ ಅಂತ. ಇಲ್ಲ, ನಾಳೆ ತೆಗೆದುಬಿಟ್ರೆ ಮುಗೀತು. ಬಟ್ ನಾಳೆ ಸ್ಯಾಟರ್ಡೆ ಮಾಡಂಗಿಲ್ವಲ್ಲ, ನಾನೇ ತಿನ್ನಲ್ವಲ್ಲ. ನಾನೇ ತಿನ್ನಲ್ಲ ಅಂದರೂ ಮಾಡ್ಕೊಡಲ್ಲ ಅಂತ ಏನಿಲ್ಲ. ನೀವೇ KR ನಗರಕ್ಕೆ ಹೋಗ್ತಾ ಇದ್ದೀರಲ್ಲ. KR ನಗರಕ್ಕೆ ಹೋಗ್ತಾ ಇದೀವಿ. ಸೊ ಇದು ಸಂಡೇನೆ ತಿನ್ಬೇಕು ಅನಿಸ್ತಿದ್ಯಾ? ಯಾವಾಗ ತಿನ್ನಕ್ಕಾಗಲ್ಲ ಅನ್ನೋಕೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ತಿನ್ಬೇಕು ನನಗೆ ಅನಿಸ್ತಾ ಇದೆ. ನನಗೆ ತಿನ್ಬೇಕು ಅನಿಸ್ತಾ ಇದೆ. ಆ್ಯಕ್ಚುಲಿ ನಾರ್ಮಲ್ ಆಗಿದ್ರೆ ಏನೋ ಬಿಡು, ಬೇಸಿಗೆ ಅಲ್ವಾ ಅಂತ ಅನಿಸುತ್ತೆ. ಯಾವಾಗ ನಾವು ಇವತ್ತು ಮಾಡಂಗಿಲ್ಲ, ಇವತ್ತು ತಿನ್ನಂಗಿಲ್ಲ ಅನ್ನೋದು ತಲೆಗೆ ಬರುತ್ತೆ, ಆಗಲೇ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ತಿನ್ಬೇಕು ಅನಿಸುತ್ತೆ. ಇನ್ನು ನಾಳೆದ್ವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ದೊಡ್ಡವ್ರು ಹೇಳಿದಾರಲ್ಲ, ಇರುವುದೆಲ್ಲವ ಬಿಟ್ಟು ಅಂತ, ಇಲ್ಲದಿರುವ ಕಡೆ ಜೀವನ ಅಂತ ಹೋಗ್ತಾ ಇರ್ತೀವಿ ಎಲ್ಲರೂ ಅಷ್ಟೇ. ಈಗ ಏನಿಲ್ಲ, ಸೊಪ್ಪು ಸಾಂಬಾರಿದೆ ಮಧ್ಯಾಹ್ನದ್ದು, ಅದೇ ಗತಿ. ಸೊಪ್ಪು ಸಾಂಬಾರು, ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಮುದ್ದೆ ನಾನು ಮಾಡ್ತೀನಿ, ಅಭ್ಯಾಸ ಇದೆ. ಬಟ್ ಮೀಡಿಯಮ್ ಅಂದರೆ ಸಣ್ಣ ಮುದ್ದೆ 2 or 3 ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಅಂತೂ ನಾನು ಮಾಡಿಲ್ಲ. ನಾವಿಬ್ಬರೇ ಇರೋದ್ರಿಂದ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನೀವು ಸ್ನಾನ ಮಾಡ್ಕೊಂಡ್ಬಿಡ್ತೀರಾ? ಹೇರ್ ಕಟ್ ಮಾಡಿಸಿದ್ದೀರಾ? ಸ್ನಾನ ಮಾಡ್ಕೊಬಿಡಿ. ಮುಗೀತಾ ಬಂತಲ್ಲ, ಮುಗೀತು. ರೆಸ್ಟ್ ಮಾಡೋದೆ. ಹೌದಾ? ಸರಿ, ಹಾಗಾದರೆ ಆಯಿತು. ಹೋಗಿ ಸ್ನಾನ ಏನ ಮಾಡ್ಕೊಬಿಡಿ. ಓಕೆ. ಹಾಗೆ ಫ್ರೆಂಡ್ಸ್, ನಾವು ಒಂದಷ್ಟು ಬಟ್ಟೆಗಳನ್ನ ತಗೊಬಂದಿದ್ವಿ. ಅವತ್ತು ಶಾಪಿಂಗ್ ಹೋಗಿದ್ವಲ್ಲ ನೋಡಿ, ಸೌಮ್ಯಕ್ಕ ಅವ್ರ ಮನೆಯಿಂದ ಡೈರೆಕ್ಟ್ ಎಲ್ಲರೂ ಸಿಟಿಗೆ ಹೋದ್ವಲ್ಲ. ಏನೋ ಗರುಡ ಮಾಲಲ್ಲಿ ಸ್ಟೈಲ್ ಯೂನಿಯನ್ನಲ್ಲಿ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ವಿ ಅಂತಂದ್ವಲ್ಲ. ಅದನ್ನು ನಿಮಗೆ ಇವತ್ತು ತೋರಿಸೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ. T-shirt ಡೈಲಿ ಯೂಸಿಗೆ T-shirt ತಗೋಣ ಅಂತ. ಅಂದರೆ ಪ್ಲ್ಯಾನೇ ಇರಲಿಲ್ಲ ಅವತ್ತು. ಸುಮ್ಮನೆ ಅವತ್ತು ಹೆಂಗೂ ಸೌಮ್ಯಕ್ಕ ಅವರು ನಮಗೆ ನೀಟಾಗಿ ಅಡುಗೆ ಮಾಡಿ ಊಟಕ್ಕೆ ಕರೆದಿದ್ರು. ಹೋದ್ವಿ. ಸಂಜೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಲ್ಲ, ಅವಾಗ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್. ಚಿಂಟು ಹೋಗಿದ್ಲು ಅಂತ ಹೇಳಿದ್ನಲ್ಲ, ಅವಳು ಇಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿದ್ರು. ನಮಗೂ ಹೋಗ್ಬೇಕು ಅನ್ನಿಸ್ತು, ಹೋದ್ವಿ. ಸಡನ್ ಸರ್ಪ್ರೈಸ್ ಆಗಿ ತಗೊಂಡ್ವಿ. ಇದು ನನ್ನ T-shirt. ಪ್ರೈಸು ಅಷ್ಟೇ ತುಂಬ ಚೆನ್ನಾಗಿ ರೀಸನಬಲ್ ಅನ್ನಿಸ್ತು. ಜಾಸ್ತಿ ಆಗಿದ್ರೆ ಇಷ್ಟೊಂದು ಕೊಟ್ಟು ತೊಗೊಬೇಕು ಅನ್ನಿಸ್ತಾ ಇತ್ತು. ಆಮೇಲೆ ರೀಸನಬಲ್ ಇರೋದ್ರಿಂದ ನಾವು ತೊಗೊಂಡ್ವಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ.
ಇದು ಸ್ಟೈಲ್ ಯೂನಿಯನ್ ಅಲ್ವಾ ನಾವು ತೊಗೊಂಡಿದ್ದು. ಸ್ಟೈಲ್ ಯೂನಿಯನ್ ಅಲ್ಲಿ ಗರುಡ ಮಾಲು ಇವಾಗಲೂ ಇದೆ ಅನ್ಸುತ್ತೆ. ನಾವು ಹೋಗಿ ಆಲ್ಮೋಸ್ಟ್ ಸಂಡೇಗೆ 1 ವೀಕ್ ಆಯಿತು. ಇದ್ರ ಪ್ರೈಸ್ ಬಂದು ಗೈಸ್ 249 ಅಷ್ಟೇ. ಚೆನ್ನಾಗಿದೆ, ಕ್ಲಾತು ಅಷ್ಟೇ ಚೆನ್ನಾಗಿದೆ. ಈ ಸಮ್ಮರಿಗೆ ಈ ಥರ ಟಿ ಶರ್ಟು ತುಂಬ ಯೂಸ್ ಆಗುತ್ತೆ. ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ವೈಟ್ ಆ್ಯಂಡ್ ಕ್ರೀಮ್. ನೆಕ್ಸ್ಟ್ ಇದು ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಎಲ್ಲ ಮುದ್ರಕೊಂಡಿದೆ, ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಅಲ್ಲೇ ತೊಗೊಂಡಿದ್ದು ಸ್ಟೈಲ್ ಯೂನಿಯನಲ್ಲೇ. ಇದು ಸೇಮ್ ಪ್ರೈಸು 249. ವೇರ್ ಮಾಡಿದೆ, ಅದಕ್ಕೆ ಸ್ವಲ್ಪ ವಾಶ್ಗೆ ಹಾಕಿದನೆಲ್ಲ ಈ ಥರ ಆಗಿದೆ. ನೆಕ್ಸ್ಟ್ ನಾನು ನಿಮ್ದನ್ನು ತೋರಿಸ್ತೀನಿ. ಇವ್ರದ್ದು ತುಂಬ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ. ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು. ಆದರೆ ನೀನೆಲ್ಲ ಸೆಲೆಕ್ಟ್ ಮಾಡೋದು ನೀವೇ. ನೋಡಿ ಫ್ರೆಂಡ್ಸ್ ಹೇಗಿದೆ. ವಿತ್ ಕ್ಯಾಪ್, ಸ್ಲೀವ್ಲೆಸ್ ಟಿ ಶರ್ಟ್. ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಸಖತ್ತಾಗಿದೆ. ಏನಾದರೂ ಹೊರಗಡೆ ಈ ರೆಸಾರ್ಟು ಬೀಚ್ ಅಲ್ಲಿ ಹೋದಾಗ ಇದು ಹಾಕೊಂಡ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ. ಸಖತ್ ಇಷ್ಟ ಆಯಿತು. ಇವರು ಶರ್ಟ್ ನೋಡಿದ್ರು ಸ್ವಲ್ಪ ಹೊತ್ತು, ಶರ್ಟ್ ಯಾಕೋ ಇಷ್ಟ ಆಗಲಿಲ್ಲ. ಟಿ ಶರ್ಟ್ ನೋಡಿದ್ರು, ಟಿ ಶರ್ಟ್ ಇಷ್ಟ ಆಗಲಿಲ್ಲ. ಅದಕ್ಕೆ ನಮ್ಮ ಕಣ್ಣಿಗೆ ಇದು ಕಾಣಿಸ್ತು. ಇದೊಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ. ಎಲ್ಲ ಟೈಮಲ್ಲೂ ಟಿ ಶರ್ಟೇ ತೊಗೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ತೊಗೊಂಡಿದ್ದಾರೆ. ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ ಇದೆ ಕಾಸ್ಟ್ಲಿ, 699, 700 ನೋಡ್ತಾ ಇದ್ರಲ್ಲ ನೋಡಿ, 699. ಇದಕ್ಕೆ ಇಷ್ಟೊಂದು ಕೊಡ್ಬೇಕಂತ ಅನ್ನಿಸ್ಬೋದು, ಬಟ್ ಅಪರೂಪಕ್ಕೆ ಈ ತರ ಒಂದಿದ್ರೆ ಎಲ್ಲಾದ್ರೂ ಹೊರಗೆ ಹೋದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇಷ್ಟ ಆಗಿದೆ ನಿಮಗೆ? ಇದು ತುಂಬಾ ಇಷ್ಟ ಆಯ್ತು. ಇಷ್ಟ ಆಗಿ ತಗೊಂಡಿರೋದಲ್ವಾ? ಹಾಕಿದ್ಮೇಲಂತೂ ಸಕ್ಕತ್ತಾಗಿ ಬರುತ್ತೆ, ನೋಡೋದಕ್ಕಿಂತ ಹಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ. ನಾವ್ ಏನೇ ಇದ್ರು ಅವೆಲ್ಲ ತಗೊಬೇಕಾದ್ರು ಒಂದ್ಸಲ ವೇರ್ ಮಾಡ್ಬಿಟ್ರೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಮನೆಗೆ ಬಂದು ಅದನ್ನ ವೇರ್ ಮಾಡಿ ಮತ್ತೆ ಏನಾದ್ರು ಟೈಟ್, ಲೂಸು, ಉದ್ದ, ಚಿಕ್ಕ ಆದ್ರೆ ನಾವು ಎಕ್ಸ್ಚೇಂಜ್ ಮಾಡೋ ನೆಸೆಸಿಟಿ ಇರಲ್ಲ. ನಾವಂತೂ 90%, 99% ಎಲ್ಲ ವೇರ್ ಮಾಡಿಬಿಟ್ಟೆ ತಗೋತೀವಿ. ಹಾಗೆ ಫ್ರೆಂಡ್ಸ್, ನಾನೊಂದು ಥರ ಸ್ಟ್ರಕ್ ಟೈಪ್ ತಗೊಂಡೆ. ಇದೊಂಥರ ಚೆನ್ನಾಗಿದೆ. ಈ ಕಡೆ ಸಮ್ಮರ್ಗೂ ಹಾಕೋಬಹುದು, ಚಳಿ ಟೈಮಲ್ಲಿ ಹಾಕೊಬಹುದು. ಒಂಥರ ಸ್ವೆಟರು ಅಲ್ಲ, ಸ್ವೆಟರ್ ಅಷ್ಟು ತಿಕ್ಕಿಲ್ಲ, ಒಂಥರ ಸ್ಟ್ರಗ್ ಟೈಪು. ಇದೊಂಥರ ಇಷ್ಟ ಆಯ್ತು ನನಗೆ. ಕಲರು ತುಂಬಾ ಸಾಫ್ಟ್ ಇದೆ ಕ್ಲಾತ್. ಇನ್ ಕೇಸ್ ಏನಾದ್ರೂ ಬಿಸಿಲಲ್ಲಿ ಏನಾದ್ರು ಹೋದ್ರೆ ಹಾಕೊಬಹುದು. ತುಂಬಾ ಸ್ಲೀವ್ಲೆಸ್ ಆದ್ರೂ ಟಾಪ್ ಇದೆ, ಅದ್ರ ಮೇಲೆ ಹಾಕೊಬಹುದು. ಚೆನ್ನಾಗಿದೆ. ಹೇಗಿದೆ ನೋಡಿ. ಇದು ಸಿಟಿಲಿ ಯಾವ್ದೊಂದು ಶಾಪಲ್ಲಿ ತಗೊಂಡಿದ್ದು. ನಾವು ಗರುಡ ಮಾಲ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಲ್ಲ, ಅವಾಗ ಅಲ್ಲಿ ತಗೊಂಡಿದ್ದು. ಆಮೇಲೆ ಇದೊಂದು ಟಾಪ್ ತಗೊಂಡೆ, ಜೀನ್ಸ್ ಹಾಕೋಣ ಅಂತ. ಇದು ಇಷ್ಟ ಆಯ್ತು ನನಗೆ. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಇದು ಅಷ್ಟೇ ಸಿಟಿ ಒಳಗಡೆ ಯಾವ್ದೊಂದು ಶಾಪಲ್ಲಿ ತಗೊಂಡಿದ್ದು. ಸುಮ್ಮನೆ ಯಾವ್ದು ಸಿಗುತ್ತೆ ಅದನ್ನ ಆದಷ್ಟು ಮೀಡಿಯಂ ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡ್ಬಂದ್ವಿ. ಇದ್ರ ಪ್ರೈಸ್ ಬಂದು 350 ಅಷ್ಟೇ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೈಲೆಂಟ್ ಆಗಿದ್ರಲ್ಲ, ಸ್ವಲ್ಪ ಮಧ್ಯೆ ಮಧ್ಯೆ ಮಾತಾಡ್ಬೇಕು. ಚೆನ್ನಾಗಿದೆ. ನೀವು ಮಾತಾಡ್ತಿದ್ರಲ್ಲ, ಯಾಕೆ ನಾವು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡೋದು? ಡಿಸ್ಟರ್ಬ್ ಅಂದ್ರೆ ಯಾಕೆ? ಮಾತಾಡ್ಬೇಕು. ನಮ್ದು ಇಬ್ರದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀವು ಮಾತಾಡಿ. ಎಲ್ಲ ಪಿಂಕ್ ವೈಟ್ ಕಾಂಬಿನೇಷನ್ ಎಲ್ಲ ಇದೆ ಅಲ್ಲ, ಒಂಥರ. ನಿಮ್ದು ವೈಟ್, ಇದು ಪಿಂಕ್, ಇದು ವೈಟ್, ಇದು ಲೈಟ್ ಪಿಂಕ್, ಅದು ಡಾರ್ಕ್ ಪಿಂಕ್. ಬರೀ ಪಿಂಕ್ ವೈಟ್ ಆಗಿದೆ. ಏನ್ ಮೇಡಮ್ ಗಮಗುಡಿಸ್ತಿದ್ರಾ? ಗೈಸ್ ಏನ್ ಗೊತ್ತಾ, ನಾನು ಸೊಪ್ಪು ಸಾಂಬಾರ್ ಇತ್ತು, ನೈಟ್ಗೂ ಸೊಪ್ಪು ಸಾಂಬಾರ್ಗೆ ರೈಸ್ ಮಾಡ್ಕೊಂಡು, ಅಂದ್ರೆ ನಾನು ತಿನ್ನಕ್ಕಾಗಲ್ಲ, ನನ್ಗೆ ಏನಾದ್ರು ಬೇರೆ ತರ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಾತ್ ಮಾಡ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಫುಲ್ ಕ್ರೇವಿಂಗ್ ಆಗ್ಬಿಟ್ಟಿರೋದು. ರಕ್ಷಿತನ್ಗೆ ಬಿರಿಯಾನಿ ನೆನ್ಸ್ಕೊಂಡ್ಬಿಟ್ಟವಳೆ, ಅದಕ್ಕೆ ಬಿರಿಯಾನಿ ಆಗಲಿಲ್ಲ, ಅದರ ಆಲ್ಟರ್ನೇಟಿವ್ ಆಗಿ ಬಾತ್ ಮಾಡ್ತಾ ಇದ್ದಾಳೆ. ತಿನ್ಲೇಬೇಕು, ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು. ಏನಿಲ್ಲ ಫ್ರೆಂಡ್ಸ್, ಇವ್ರು ಕೇಳಿದ್ರು ಡಬಲ್ ಟೈಮ್ ಅದಕ್ಕೆ ಅರ್ಜೆಂಟ್ಗೆ ಇವಾಗ 8 ಗಂಟೆ ಆಗಿದೆ. 8 ಗಂಟೆ ನೋಡಿ ಟೈಮ್ ಎಷ್ಟು? ಆಗಿದೆ 8 ಗಂಟೆ. ಬಿರಿಯಾನಿ ಸಾರಿ. ಆ್ಯಕ್ಚುಲಿ ಏನಾಯ್ತು ಅಂದರೆ, ನಮ್ಮ ಅಕ್ಕನೂ ನೆನೆಸ್ಬಿಟ್ಟಿದ್ಲು ಬಿರಿಯಾನಿ ಅಂತ. ಸೊ ನೆನಪಾಗೋಯ್ತು ನನಗೂ. ಸೊ ಫೈನಲಿ ಸ್ವಲ್ಪ ಬಾತ್ ಮಾಡ್ಕೊಳ್ಳೋಣ. ನಿಮಗೂ ತಿನ್ಬೇಕು ಅನ್ಸುತ್ತೆ ಅಲ್ವ ಮನ್ಸಲ್ಲಿ? ಹೌದು, ನಮ್ಮ ಬಾತ್ ಯಾವನು ಬೇಡ ಅನ್ನಲ್ಲ. ಬಾತು, ಬಿರಿಯಾನಿ, ಚಿಕನ್. ಮೊಸರು ಹಾಕ್ತಾಯಿದ್ದೀರಾ? ನೀವು ತಾನೇ ಮೊಸರು ಹಾಕಿ ಅಂತ ಹೇಳಿದ್ದು. ನೀವು ಯೂಶಲಿ ಹಾಕ್ತೀರಾ? ಯೂಶಲಿ ಹಾಕಲ್ಲ.
ಹಾಗೆ ಫ್ರೆಂಡ್ಸ್ ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಇರೋದ್ರಿಂದ ಹೊಟ್ಟೆ ಹಸ್ವಾಗಿತ್ತು. ಊಟ ಮಾಡ್ಕೊಂಡ್ವಿ ಬೇಗನೆ. ಊಟ ಮಾಡಿಕೊಂಡು ಸ್ವಲ್ಪ ವಾಕ್ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ರಮ್ಯಕ್ಕ ಅವ್ರ ಮನೆಗೆ ಬಂದ್ವಿ. ಎಲ್ಲರೂ ಈಚೆ ಕೂತ್ಕೊಂಡು ಗಾಳಿ ತೊಗೊತಾ ಇದ್ವಿ. ಹಾಗೆ ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿಂದ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.